ಆಹಾ! ಏನು ಸಖತ್ತಾಗಿದೆ ಈ ರುಚಿ. ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರುವಂತಹ ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಪಲ್ಯ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಕೂಡ ಇಷ್ಟಪಡ್ತೀರಾ. ಯಾವುದೇ ರೀತಿ ಇರಲಾರ್ದೆ ಕಹಿ ಇರಲಾರ್ದೆ ಈ ಒಂದು ಹಾಗಲಕಾಯಿ ರೆಸಿಪಿನ ಮಾಡಿ ನೋಡಿ. ಹಾಗಿದ್ರೆ ಫಸ್ಟ್ ಬನ್ನಿ, ಇಲ್ಲಿ ನಾನು 2 ಹಾಗಲಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶೇಂಗಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಹಾಗಲಕಾಯಿ ಏನಿದೆ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಇರುವ ಬೀಜನ ನೀವು ಬೇಕಾದರೆ ತೆಗಿಬೋದು ಅಥವಾ ಹಾಗೆ ಇಟ್ಕೊಂಡು ಕೂಡ ತಿನ್ಕೋಬೋದು. ಸ್ವಲ್ಪ ನೀವು ತಿಂತೀನಿ ಅಂದರೆ ಕಹಿ ತಿಂತೀನಿ ಅನ್ನೋ ಹಾಗಿದ್ರೆ ಒಳಗಡೆ ಇರೋ ಬೀಜನ ಇಟ್ಟು ಹಾಗೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ನಡೆಯುತ್ತೆ. ನಾನಿಲ್ಲಿ ಬೀಜಗಳನ್ನೇನು ತೆಗೆಯೋಕ್ಕೆ ಹೋಗಿಲ್ಲ, ಜಸ್ಟ್ ಇದು ಹಾಗೇ ತೊಳ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ತಾಸು ಹಾಗೆ ಬಿಡ್ತಾ ಇದ್ದೀನಿ. ಈ ರೀತಿ ಬಿಡೋದ್ರಿಂದ ಹಾಗಲಕಾಯಲ್ಲಿರುವ ಎಲ್ಲ ಇಸ ಏನಿದೆ ಹೋಗಿಬಿಡುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹಾಗಲಕಾಯಿ ಏನಿದೆ ಬಿಡೋವರೆಗೂ ಅಂದರೆ ಇಸದ ನೀರೇನಿದೆ ಕಹಿ ನೀರೇನಿದೆ ಅದು ಹೋಗೋವರೆಗೂ ನಾವಿಲ್ಲಿ ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ಇಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ನಾನಿಲ್ಲಿ ಹಸಿ ಶೇಂಗಾನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಇಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಇವೆಲ್ಲವನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅಥವಾ ಹಾಗೆ ಫ್ರೈ ಮಾಡ್ಕೊಳ್ಳಿ, ನಡೆಯುತ್ತೆ. ನಾನು ಇಲ್ಲಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಗಿದ ತಕ್ಷಣವೇ ನೀವು ಇಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಏನಿದೆ ಫುಲ್ ಡೀಪಾಗಿ ಫ್ರೈ ಆಗೋದೇನು ಬೇಕಾಗೋದಿಲ್ಲ, ಜಸ್ಟ್ ಸೆಮಿ ಫ್ರೈ ಆದರೆ ಸಾಕು. ಈಗ ನೋಡಿ, ಇದಿಷ್ಟು ಫ್ರೈ ಆದ ತಕ್ಷಣವೇ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ, ಸಣ್ಣದಾಗಿ ರುಬ್ಕೊಳ್ಳಿ. ಇದಕ್ಕೆ ಏನಾದರೂ ನೀವು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಟೊಮೊಟೊ ಇರೋದ್ರಿಂದ ಹಾಗೆ ಬಿಟ್ಟು ನಡೆಯುತ್ತೆ. ನೆಕ್ಸ್ಟ್ ಬನ್ನಿ, ಈಗ ಮಿಕ್ಸಿ ಜಾರ್ ಮುಗಿದು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ಏನಿದೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಲರ್ ಬಂದಿದೆ. ಸೊ ಈಗ ಇದರಲ್ಲಿರುವ ಇಸೆ ಏನಿದೆ ಎಲ್ಲ ಹೋಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾವು ನೀರನ್ನೆಲ್ಲ ಶೋಧಿಸ್ಕೋಬೇಕು. ನೀರನ್ನೆಲ್ಲ ಶೋಧಿಸ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ನಾನಿಲ್ಲಿ ಹಾಗಲಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗಲಕಾಯಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದು ಹಾಗೆ ಮೆತ್ತಗಾಗಬೇಕು, ಸ್ವಲ್ಪ ಮೆತ್ತಗಾಗೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಇಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಕಲರ್ ಏನಿದೆ ಬ್ರೌನ್ ಕಲರಿಗೆ ಚೇಂಜ್ ಆಗೋವರೆಗೂ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗಲಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಲ್ವ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗಲಕಾಯಿದಲ್ಲಿ ಒಂದು ಸ್ವಲ್ಪ ಕೂಡ ಕಹಿ ಇರೋಲ್ಲ. ಈ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ, ಫಸ್ಟಿಗೆ ಅರಿಶಿನದಲ್ಲಿ ನೀವು ಹಾಕಿ ಇಡೋದ್ರಿಂದ ಹಾಗಲಕಾಯಿಗಳಿಗೆ ಎಷ್ಟೇ ಕಹಿ ಇದ್ದರೂ ಕೂಡ ಅದು ಕೈ ಬಿಡುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಬೀಜನ ನೀವು ಸ್ಕಿಪ್ ಮಾಡ್ಕೋಬೋದು ಅಥವಾ ಹಾಗೆ ಇಟ್ಟರು ನಡೆಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈಗ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಒಂದು ಕಡಾಯಿಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯಿಂದ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚಟ್ಪಟ್ ಅನ್ನಬೇಕು. ಅದಾದಮೇಲೆ ಒಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ. ಈ ಈರುಳ್ಳಿ ಏನಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಕೊಂಬಿಡಿ ಸಾಕು. ಜಾಸ್ತಿ ಕಲರ್ ಏನಿದೆ ಬ್ರೌನ್ ಕಲರ್ ಬರೋವರೆಗೆ ಏನು ಬೇಕಾಗೋದಿಲ್ಲ. ಜಸ್ಟ್ ಕಲರ್ ಏನಿದೆ ಹೊಂಬಣ್ಣದ ಕಲರ್ಗೆ ಸ್ವಲ್ಪ ಚೇಂಜ್ ಆದರೆ ಸಾಕು. ನೋಡಿ, ಇವಾಗ ಫ್ರೈ ಆಗ್ತಾಯಿದೆ. ಈಗ ಒಂದು 2 ನಿಮಿಷಗಳ ಕಾಲ ಆದ ತಕ್ಷಣ ಇದನ್ನು ನೀವು ಲೋ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡಿದ್ರೆ ಲೋ ಫ್ಲೇಮಿಗೆ ಮಾಡ್ಕೊಳ್ಳಿ. ಈಗ ನಾನು ಫ್ಲೇಮ್ ಏನಿದೆ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಏನಿದೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮಾಡ್ಕೊಂಡಿರುವಂತಹ ಮಸಾಲ, ನಾವೇನು ಮೊದಲಿಗೆ ತೋರಿಸಿದ್ನಲ್ವ ನಿಮಗೆ, ಟೊಮೊಟೊ ಮತ್ತು ಜೀರಿಗೆ ಮತ್ತು ಇದರಲ್ಲಿ ಶೇಂಗಾ ಹಾಗೆ ಬಿಳಿ ಎಳ್ಳು, ಹಸಿ ಶುಂಠಿ, ಬೆಳ್ಳುಳ್ಳಿ ಇವೆಲ್ಲವನ್ನು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಅದನ್ನು ನಾನೀಗ ಈ ಮಸಾಲ ಏನಿದೆ ಅದನ್ನು ಈರುಳ್ಳಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಮಸಾಲದಲ್ಲಿರುವಂಥ ನೀರೇನಿದೆ, ಈ ಮಿಕ್ಸಿ ಜಾರಲ್ಲಿರುವಂಥ ನೀರೇನಿದೆ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ತೆಗೆದುಕೊಂಡಿದ್ದೀನಿ. ಖಾರ ಏನಿದೆ ನೋಡಿ, ನಿಮಗೆ ಸ್ವಲ್ಪ ಸ್ಪೈಸಿ ಬೇಕನ್ನೋ ಹಾಗಿದ್ರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಅಥವಾ ಇಷ್ಟೇ ಖಾರಕ್ಕೆ ನೀವು ಆಗೋಗಿದ್ರೆ 1 ಸ್ಪೂನ್ ಸಾಕು. ಯಾಕಂದರೆ ನಾನು ಇಲ್ಲಿ ಮಾಡ್ತಾ ಇರೋದು 2 ಹಾಗಲಕಾಯಿ ಅಷ್ಟೇ, 2 ಹಾಗಲಕಾಯಿ ಮಾಡ್ಕೊತಾ ಇದ್ದಿರೋದ್ರಿಂದ 1 ಸ್ಪೂನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಈಗ ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಗರಂ ಮಸಾಲ ಆದಮೇಲೆ ಸ್ವಲ್ಪ ಇದಕ್ಕೆ ಧನಿಯಾ ಪೌಡರ್ ಮತ್ತು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತೇಳಿ. ಈಗ ಈ ಗ್ರೇವಿ ಏನಿದೆ ರೆಡಿ ಆಗಿದೆ. ಗ್ರೇವಿ ರೆಡಿ ಆದಮೇಲೆ ನಾವು ಇಟ್ಕೊಂಡಿರುವಂಥ ಫ್ರೈ ಮಾಡಿ ಸೈಡಿಗೆ ಇಟ್ಟಿರುವಂತಹ ಹಾಗಲಕಾಯಿ ಏನಿದೆ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಮ್ಮ ಒಂದು ಗ್ರೇವಿ ಏನಿದೆ 60% ರೆಡಿ ಆಗಿದೆ ಅಂತ ಅರ್ಥ, ಓಕೆನಾ. ಈಗ ಇದನ್ನು ನೀವು ಜಸ್ಟ್ ಈ ಕಹಿ ಇರಲಾರ್ದೆ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು
ಏನಪ್ಪ ಅಂತಂದರೆ ಹುಣಸೆಹಣ್ಣನ್ನು ನಾವು ನೆನೆ ಹಾಕಿ ಒಂದು 10 ನಿಮಿಷಗಳ ಕಾಲ ನೆನೆ ಹಾಕಿ ಹುಣಸೆಹಣ್ಣಿನ ನೀರು ಇದರಲ್ಲಿ ಆ್ಯಡ್ ಮಾಡೋದ್ರಿಂದ ಹಾಗಲಕಾಯಿ ಕಹಿ ಇದ್ದರೆ ಬಿಟ್ಕೊಂಡು ಬಿಡುತ್ತೆ ನೋಡಿ. ಇವಾಗ ನಾನು ಸ್ವಲ್ಪ ನೀರೇನಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲದಲ್ಲಿ ಉಳ್ಕೊಂಡಿರುವಂಥ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ. ಈಗ ಕುದ್ಮೇಲೆ ನಾನು ನಿಮಗೆ ಹೇಳಿರೋ ಹಾಗೆ ಹುಣಸೆಹಣ್ಣೇನಿದೆ ಹುಣಸೆಹಣ್ಣನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಹಾಗಲಕಾಯಿ ಏನಿದೆ ಚೆನ್ನಾಗಿ ಬೇಯಬೇಕು, ಹಾಗಿದ್ದಾಗೆ ಮಾತ್ರ ಅಡುಗೆ ಸೂಪರ್ ಆಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಸಕ್ಕರೆಗಿಂತ ಬೆಲ್ಲ ಬೆಸ್ಟ್. ಸೊ ಹಾಗಾಗಿ ಬೆಲ್ಲನೇ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಕುದಿ ಬರೋವರೆಗೂ ಕಾಯಬೇಕಾಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಂದು ಕುದಿ ಬರಲಿ. ಈಗ ನೋಡಿ ಕುದಿ ಬಂದಿದೆ. ಈಗ ಎಣ್ಣೆ ಏನು ಬಿಟ್ಕೊಂಡಿದೆ ಅಲ್ವ, ಈ ಎಣ್ಣೆ ಬಿಟ್ಕೊಂಡ್ರೆ ಕುದಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡಿ ನಮ್ಮ ಹಾಗಲಕಾಯಿ ರೆಡಿ ಆಗಿದೆ. ಎಷ್ಟು ಮೆತ್ತಗೆ ಸ್ಮೂತಾಗಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನಮ್ಮ ಒಂದು ಹಾಗಲಕಾಯಿ ಪಲ್ಯ ಮಾಡುವ ಸಿಂಪಲ್ ವಿಧಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಗ್ರೇವಿ ಅಥವಾ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಾವು ಕೊತ್ತಂಬರಿನ ಉದುರಿಸ್ಕೊಳ್ಳೋಣ. ಕೊತ್ತಂಬರಿ ಉದುರಿಸೋದ್ರಿಂದ ಇನ್ನೂ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷಗಳ ಕಾಲ ನೀವು ಬೇಕಾದರೆ ಇದನ್ನು ಸ್ಟೀಮ್ನಲ್ಲಿ ಹಾಗೆ ಇಟ್ಕೊಳ್ಳಿ ಅಥವಾ ಫ್ಲೇಮ್ನ ಬಂದ್ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮ ಹಾಗಲಕಾಯಿ ಪಲ್ಯ ಏನಿದೆ ರೆಡಿಯಾಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ನೀವು ಒಂದು ಬೌಲ್ನಲ್ಲಿ ಹಾಗಲಕಾಯಿ ಪಲ್ಯನ ಹಾಕ್ಕೊಳ್ಳಿ. ಇದನ್ನು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ ತಿಂದರೂ ಕೂಡ ಈ ಗ್ರೇವಿ ಸಖತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೋಡಿಬಿಟ್ಟು ಯಾರೆಲ್ಲ ಹಾಗಲಕಾಯಿ ಗ್ರೇವಿ ಮಾಡಿದಿರೋ ಅವರು ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಧನ್ಯವಾದಗಳು.